ಮಾವರ. ಯಾರದು? ಅಪ್ಪ ಮನೆಯಾಗಿಲ್ಲ. ಓ ನೀವ? ಹ್ಞೂ. ಅಪ್ಪ ಮನೆಯಾಗಿಲ್ಲ. ಅಷ್ಟಕ್ಕೂ ನೀವು ಇಲ್ಲಿ ಬರಂಗಿಲ್ಲ ಅಂತಂದು ಹೇಳಿದ್ರಿ, ಮತ್ತೆ ಇದಕ್ಕೆ ಬರಕ್ಕೆ ಹೋಗಿದ್ರಿ ಇಲ್ಲಿ? ನಾನೇನು ಇಲ್ಲಿ ಇರ್ಬೇಕು, ನಿನ್ನ ಜೊತೆ ಜೀವನ ಮಾಡ್ಬೇಕಂತ ಏನು ಬಂದಿಲ್ಲ. ನಿಮ್ಮಪ್ಪ ನನಗೆ ಒಂಚೂರು ರೊಕ್ಕದ ಸಹಾಯ ಮಾಡಿದ್ನಲ್ಲ, ನಾ ದವಾಖಾನೆಗಿದ್ದಾಗ ಅದಕ್ಕೆ ಕೊಟ್ಟು ಹೋಗೋಣ ಅಂತಂದು ಬಂದೆ. ಕರಿ ನಿಮ್ಮಪ್ಪನ. ಅಪ್ಪ ಮನೆಯಾಗಿಲ್ಲ ಅಂತಂದು ಕೂಗು ಹೇಳಿಲ್ಲನ? ಮತ್ತೆ ಇದಕ್ಕೆ ಅದೇನು ಕೊಡೋದೈತೆ ನನ್ನ ಕಡೆಗೆ ಕೊಡ್ರಿ, ನಾ ಕೊಡ್ತಾನಂತ ಅಪ್ಪ ಅಂದಮೇಲೆ. ಕೊಡ್ಬೋದಿತ್ತು ಬಿಡು, ಆದ್ರೆ ಹೆಂಗೆ ನಂಬೋದು? ನಾಳೆ ನಾ ಕೊಟ್ಟು ಹೋಗ್ಬೇಕು. ಇಲ್ಲ ಕೊಟ್ಟ ಇಲ್ಲ ಅಂತಂದ್ರೆ ನಿಮ್ಮಪ್ಪನಿದ್ರೆ ನಾನು ಕೆಟ್ಟ ಹೋಗ್ಕನಿ. ಅದಕ್ಕೆ ಏನು ಬೇಡ. ನಿಮ್ಮಪ್ಪ ಬರ್ಲಿ ತಡಿ, ಒಂದು 10 ನಿಮಿಷ ವೇಟ್ ಮಾಡ್ತಾನೆ, ಬಂದ್ಮೇಲೆ ಕೊಟ್ಟು ಹೋಗ್ಕನಿ. ಫೋನ್ ಇದ್ರೆ ಫೋನ್ ಮಾಡಕ್ಕೆ ಹೇಳು, ಹಿಂಗೆ ಬಂದಾರ ಅಂತಂದು. ಬರ್ತಾನೆ ಎಲ್ಲಿದ್ರು ನಿಮ್ಮಪ್ಪ. ಮಾಡ್ತಾನೆ ತಡಿ. ಹೆಂಗೆ ನಡೆದ ಜೀವನ ಈಗೇನು? ಭಾಳ ಚಲೋ ನಡೆದಿರ್ಬೇಕನ. ಹೇಳ್ತೇನೆ ಹೇಳ್ದಂಗೆ ಕೇಳ್ತಾಳಣ. ಅದೆಲ್ಲ ನಿನಗೆ ಯಾಕೆ? ಆಕೆ ಹೆಂಗೆ ಒಟ್ಟು ಜೀವನ ಮಾಡ್ಕೊಂಡು ಹೊಂಟಾಳ, ಆದ್ರೆ ನಿನ್ನಂತ ಮಂಡಿ ಏನಲ್ಲ. ಗೊತ್ತಾಯ್ತಾಗ. ನೋಡ್ದಾರ ಹೇಳಿದ್ರೆ ಅದೇನ ಅಂತಾರಲ್ಲ, ಜೋಕ್ಮಾರ ಹೆಂಡ್ತಿಲ್ಲ ಗುಳವ್ ಗಂಡಿಲ್ಲ ಅನ್ನಂಗೆ. ಆಕೆ ಡುಮ್ಕ ಒಂದೀಟ್ ಅದಾಳಂತ, ಮತ್ತು ಆಕೆಗೆ ಗಂಡು ಹತ್ತಿಲ್ ಕಾಣ್ತೈತೆ. ಅದಕ್ಕೆ ನಿನ್ನಂತವಾಗ ಅವರು ಕೊಟ್ಟಾರ, ಇಲ್ಲದ್ರೆ ಎಲ್ಲಿ ಕನ್ಯಾ ಹುಟ್ಟಬೇಕು ನಿನಗೆ. ನೋಡ್ಲಿ, ನನಗೇನಾರ ನಾನು ಸುಮ್ಮನಿರ್ತೀನಿ, ಆದ್ರೆ ಆಕಿಗೆ ಏನಾರ ಅಂದಿ ಮತ್ತೆ ನೋಡು, ಮತ್ತೆ ತಲೆ ಕೆಟ್ಟ 12 ಆಕತ್ ನಂದು. ಮತ್ತು ನಾನು ಯಾರ ಮಾತು ಕೇಳೋ ಮಗನಲ್ಲ, ತೊಟ್ಟೆ ಬಿಡ್ತಾನೆ ತೆಗೆದು. ನಿನಗೆ ಅದಕ್ಕೆ ಬೇಕಾಗಿ ಹೆಂಗ್ರ ಯಾಕೆ ಇರಲಿ, ನಿನ್ನಂತಕ್ಕೇನಲ್ಲ. ತೀರ ಹೊಟ್ಟೆ ಏನು ಕೂಸನ್ನ ತೆಗೆದೋಗೆ ಅಂತಾಗ. ಬಾ 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 ಡೀಲ್ ಬಿಡು. ಬಂದು ಸ್ವಲ್ಪ ದಿನದಾಗ ಬರಾಬರಿ ತಯಾರು ಮಾಡ್ಯಾಳ. ಇರ್ಲಪ್ಪ ಇರ್ಲಿ. ಆಕಿನ ಕಟ್ಕೊಂಡು ಚಂದ ಜೀವನ ಮಾಡು. ನನಗೆ ಮಾಡ್ದಂಗೆ ಆಕಿಗೆ ಮಾಡಕ್ಕೆ ಹೋಗಬೇಡ. ನೀಲ, ಓ ನಿನ್ನ ಗಂಡು ಬಂದಾನೇನ? ಸರಿ ಸರಿ, ಮಾತಾಡ್ರಿ ನೀವು, ನಾ ಆಮೇಲೆ ಬರ್ತಾನಂತ. ಇರ್ರಿ ಬಾ ಮಾಮ. ಅವ ಏನು ನನ್ನ ನೋಡಕ್ಕೆ ಬಂದಿಲ್ಲ, ಅವ್ರ ಮಾವನ ಕಡೆಗೇನ ಸಾಲ ಇತ್ತಂತ ಹೊಳ್ಳಿ ಕೊಡಕ್ಕೆ ಬಂದಾನ. ನೀ ಕುದ್ಗ ಬಾ ಮಾವ. ಇಲ್ಲ ನೀವು ಮಾತಾಡ್ರಿ, ನಿಮ್ಮ ಗಂಡ ಹೆಂಡತಿ ಮಧ್ಯೆ ನಾನು ಯಾಕೆ ಅಂದಂಗೆ ಎಷ್ಟೊತ್ತಾತು ಬಂದು ಇವ್ರು? ಇದ ಈಗ ಬಂದ್ರ ಮಾವ. ಯಾಕಪ್ಪ ಎಷ್ಟೊತ್ತಾದ್ರೆ ಏನು ಮಾಡವ್ ನೀನು? ಏನು ಹಿಂಗೆ ಮನೆಗೆ ದರೋಡಿ ಮಾಡಕ್ಕೆ ಬಂದಾನ, ಕಳು ಮಾಡಕ್ಕೆ ಬಂದಾನ, ಏನು ಕಂಪ್ಲೇಂಟ್ ಕೊಡ್ಬೇಕಂತ ಮಾಡಿ ಏನು ನನ್ನ ಮೇಲೆ? ಇಲ್ರಿ, ಹಾಗೆಲ್ಲ ಏನಿಲ್ಲ. ಹಂಗೆ ಸುಮ್ಮನೆ ಕೇಳಿದೆ, ಭಾಳ ಹೊತ್ತಾತ ಏನು ಚಾಪ ಮಾಡಿಕೊಟ್ಲ ಇಲ್ಲ ಅನ್ನೋ ಮಾತಿಗೆ ಹಂಗೆ ಕೇಳಿದ್ ನಾನು ಅಷ್ಟೇ. ಇಲ್ರಿಪ್ಪ, ನನಗೆ ಎದಕ್ಕೆ ಬೇಕು ಕಂಪ್ಲೇಂಟ್ ಎಲ್ಲ ಕೊಡೋದು? ಹೇಳಕ್ಕೆ ಬರಲ್ಲಪ್ಪ ನಿಮ್ದು. ಏನು ಭರೋಸಾ? ಮಾತು ಎತ್ತಿರ್ ಸಾಕು, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ, ಪೊಲೀಸರು ಕರೆಸ್ತಾನೆ, ಅರೆಸ್ಟ್ ಮಾಡಿಸ್ತಾನೆ, ಬರೀ ಇಂಥವು ಇರ್ತವೆ ನಿಮ್ಮ ಬಾಯಾಗ. ಅದಕ್ಕೆ ಅಂದೆ ನಾನು, ತಗ ಇವ್ ರೊಕ್ಕನ ನಿಮ್ಮ ಮಾವ ಬಂದ್ಮೇಲೆ ಕೊಟ್ಬಿಡು. ಮತ್ತು ಸಾಕ್ಷಿಗೊಬ್ರು ಯಾರು ಬೇಕಲ್ಪ, ಕೊಟ್ಟು ಹೋಗಿ ನೆನ್ನಕ್ಕೆ. ಅದಕ್ಕೆ ಇಕ್ಕಿ ಕೈಗ ಕೊಟ್ಟು ಹೋಗಿದ್ದೆ, ಹೇಳಕ್ಕೆ ಬರಂಗಲ್ಲ ಇಕ್ಕಿದ ಅಂದು ನಿತ್ಕಂದೆ. ತಗ ರೊಕ್ಕ ನೀನ ಹಿಡ್ಕ, ಬಂದ್ಮೇಲೆ ಹಿಂಗೆ ಕೊಟ್ಟು ಹೋಗ್ಯಾರ ಅಂತ ಹೇಳ್ಬಿಡು. ಅವ್ರದ್ದು ನಮ್ದು ಏನು ಉಳಿದಲ್ ನೋಡಿ ಬಾಕಿ. ಸರಿ ಆತು, ಕೊಡ್ತಾನೆ ಅಂತ ನಾನೆಲ್ಲ ಬರ್ತಾನೆ ತಗರಿ ನಾನು. ಅಲ್ಲ ನೆನ್ಪಾರಿ ಬರ್ತಾನೆ ಅಂತ ನೋಡಿ, ನಂದು ಏನೈತಿ ಇಲ್ಲಿ ಕೆಲಸ ಬರ ಅಂತದ. ಹೊಕ್ಕಂತ ತಗೊಳ್ರಿ ನಾನು. ಏನಿಲ್ಲ, ಅಪರೂಪಕ್ಕೆ ಗಂಡು ಬಂದ್ಬಿಟ್ಟನ. ಏನು ನಿನ್ನ ಹೇಳಿ ಕಳಿಸಿದ್ದೇನು ಬರೋಕೆ? ಎಷ್ಟಾಗಲಿ ಗಂಡ, ನಿನಗೂ ಇನ್ನೂ ಸಣ್ಣ ವಯಸ್ಸು, ಮತ್ತು ಹೇಳಕ್ಕೆ ಬರಲ್ಲ. ಬಾ ಅಂದ್ರೆ ಅಂದಿರ್ಬೇಕು. ಬಂದು ಭಾಳ ಹೊತ್ತಾಗಿತ್ತೇನು ಅವನು? ನಾ ಯಾಕೆ ಅವ್ನಿಗೆ ಬಾ ಅನ್ಲಿ ಮಾಮ? ನೀನೊಬ್ಬನು ಸುಮ್ಮನೆ ನನ್ನ ತಲೆ ತಿಂತೀವಿ. ಅಷ್ಟಕ್ಕೂ ಬಂದೇನು ಭಾಳ ಹೊತ್ತಾಗಿಲ್ಲ. ಅದೇನು ಅಸಲ ಒತ್ತಿ ಕೇಳ್ತಿ, ಭಾಳ ಹೊತ್ತಾಗುತ್ತೇನು ಅಂತಂದು. ನಿನ್ನ ತಲೆ ಏನಾರು ಅನುಮಾನ ಇತ್ತಂದ್ರೆ ಈಗ ತೆಗೆದು ಹಾಕ್ಬಿಡು. ನಾನು ತದೇನು ಇದು ಮಾಡಿಲ್ಲ ನಾನು. ಇರಲಿ ಬಿಡು, ಇರಲಿ. ನಾನು ಹಂಗೆ ನಕಲಿ ಮಾಡಿದೆ, ನೀನು ಯಾಕಷ್ಟು ಸೀರಿಯಸ್ ಆಗಿ ಒಂದೇ ಸಲ್ಕನ? ನಂದು ಹಂಗಿರಲಿ. ನೀವೇನು ಊರಿಗೆ ಹೋಗಿ ನಿಮ್ಮಪ್ಪ ನಿಮ್ಮವ್ನ ಹೇಳಿ ಒಪ್ಪಿಸ್ತಾನೆ, ಅವ್ರನ್ನ ಕರ್ಕೊಂಬಂದೆಲ್ಲ ಮಾತಾಡೋಕೆ ಹೇಳ್ತಾನೆ ಅಂತಂದ್ರಿ. ಏನಾತ ವಿಚಾರ? ಅದನ್ನು ಹೇಳೋದು ಬಿಟ್ಟು ಬರೀ ಇದನ್ನು ಕೇಳ್ಕೊಂತ ನಿಂತ್ಕೊಂಡಿರಿ. ಹೇಳೋಣಂತನ ಹೋಗಿದ್ದೆ, ಆದ್ರೆ ಅಪ್ಪ ಯಾಕೆ ಒಟ್ಟು ಸಿಟ್ಟಿನಾಗ ಇದ್ದ. ಮತ್ತು ಸಿಟ್ಟಿನ ವಿಚಾರದಾಗ ಅದನ್ನು ತೆಗೆದೆ ಅಂದ್ರೆ ಈ ವಿಚಾರನ ಮತ್ತು ಎಲ್ಲಾದ ಸೇರಿಸ್ಕೊಂಡು ಸುಮ್ಮನೆ ಬೈದು ಬೇಡ ಅಂದ್ಬಿಡ್ಬಾರ್ದು ಅಂದು ಹೊಳ್ಳಿ ಬಂದೆ. ನೀ ಏನು ವಿಚಾರ ಮಾಡ್ಕೊಬೇಡ, ನಾ ಎಲ್ಲ ಮಾತಾಡ್ತಾನಂತ. ಹೌದಾ? ಸರಿ ತಗೊಳ್ರಿ. ಬರೀ ಮಾತನಾಗ ಹೊಟ್ಟೆ ತುಂಬಿಸ್ಬೇಡ, ನನಗೆ ಹೊಟ್ಟೆಸ್ತವು. ಉಣ್ಣಕ್ಕೆ ಏನಾರು ಕೊಡು ನಡಿ. ಮಾಡಿ ಇಲ್ಲ ಅಡುಗೆ ಏನಾರು? ಇಲ್ಲ, ಏನು ಮಾಡಿಲ್ಲ. ಅವ್ವ ಅಪ್ಪನ ಅಲ್ಲಿ ಇಕ್ಕಿ ಮನೆಗೆ ಹೋಗ್ಯಾರ, ಲೀಲಾನ್ ಮನೆಗೆ. ಮತ್ತು ನಾನು ಒಬ್ಬಕ್ಕಿಗೆಲ್ಲ ಅಲ್ಲಿಂದ ನಾನು ನಾಷ್ಟ ಕಳಿಸಿದ್ರು. ಮತ್ತೇನು ಮಧ್ಯಾಹ್ನ ಅಡುಗೆ ಮಾಡಕ್ಕೆ ಹೋಗಬೇಡ, ಅಲ್ಲೇ ಬಂದುಬಿಡು ಅಂತಂದು ಅಂದರು. ಅದಕ್ಕೆ ಏನು ಮಾಡಿಲ್ಲ ನಾನು. ಹೌದಾ? ಮತ್ತು ನನಗೆ ಹೊಟ್ಟೆಸ್ತವಲ್ಲ ಈಗ. ಏನಾರು ಮಾಡಿ ನಡಿ, ಒಂದು ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟಾರು. ಸರಿ ಬರ್ರಿ. ಅಕ್ಕ ಅಕ್ಕ, ಏನು ಮಾಡಾತಿದೆ? ಬಾರ ಅಲ್ಲಿಲ್ಲ, ನಾ ಏನು ಮಾಡಲಿ? ಮಾಮ ಏನಾರ ಒಟ್ಟು ನಾಷ್ಟಕ್ಕೆ ಮಾಡೋ ಹೊಟ್ಟೆ ಸಾಕತ್ತೈತೆ ಅಂದ, ಅದಕ್ಕೆ ಮಾಡಕ್ಕಂತ ಒಳಗೆ ಹೋಗಿದ್ದೆ. ಭಾಳ ಹೊತ್ತೇನು ನೀನು ಬಂದು? ಕೂಗ್ಬೇಕಿಲ್ಲ, ಬರ್ತಿದ್ದೆ. ಇಲ್ಲಿಲ್ಲ, ಭಾಳ ಹೊತ್ತೇನಲ್ಲ, ಈಗ ಬಂದೆ. ಬರತ್ಗೇನ ಕೂಗಿದೆ. ಅಲ್ಲ, ಇಲ್ಲೇನು ಮಾಡಾಕತ್ತಿಲ್ಲ ಈಗ ಅಡುಗೆನೆಲ್ಲ. ಅಲ್ಲೇ ನಮ್ಮನೆಗೆ ಬರಬೇಕಿಲ್ಲ, ಇಲ್ಲ ಮಾವನಾರ ಅಲ್ಲಿ ಕಳಿಸ್ಬೇಕಿಲ್ಲ. ಅಪ್ಪ ಅವ್ವ ಎಲ್ಲಿ ಹೋಗ್ಯಾರ?
ಏನ ಅಪ್ಪ ಅವ್ವ ನೋಡ್ರಿ ನಿಮ್ಮ ಮನೆಗೆ ಅದಾರ ಬಂದು ಇಲ್ಲಿ ಕೇಳಾಕತ್ತಿಯಲ್ಲ ಎಲ್ಲಿ ಹೋಗ್ಯಾರ ಅಂತಂದು ನನಗೆ ಗೊತ್ತಿಲ್ಲ ಬಿಡು. ನಿಮ್ಮ ಮನೆಗಿಂದ ನಾಷ್ಟ ಬಂದಿತ್ತು, ಅದನ್ನ ತಿಂದು ನಾನು ಮನೆಯಿಂದ ಇಟ್ಟು ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅಷ್ಟೇ. ಎಲ್ಲಾರ ಹೋಗಿರ್ಬೇಕು, ಏನಾರ ಕೆಲಸ ಪಲಸ ಇರ್ಬೇಕು ಕಾಣ್ತೈತೆ, ಬ್ಯಾಂಕಿ ಎದಕ್ಕಾರ ಹೋಗಿರ್ಬೋದು, ನನಗೇನು ಹೇಳಿಲ್ಲ ಬಿಡು. ಹೌದಾ, ಸರಿ ಬಿಡು ಹಂಗಾರ. ಮಾಮ ನನಗೆ ಅವು ಇವು ಕೊಳಿತು ಬರ್ತಾವಲ್ಲ, ಅವಕ್ಕೇನು ಅಂತಾರಲ್ಲ ಮಾಮ, ಪಾಪಡೆ ಹಿಂಗೆ ಹುಡುಗರೆಲ್ಲ ಬಟ್ಟೆ ಸಿಗಸಿಗಂತ ತಿಂತಾರಲ್ಲ ಅಂತ ತಿನ್ಬೇಕು ಅನ್ಸಾಕತ್ತೈತಿ. ಹೋಗಿ ತಗೊಂಬರ್ತೇನು ಒಂದು 5-10 ರೂಪಾಯಿದ್ವು. ಓ ಅವು ಸಣ್ಣ ಹುಡ್ರು ತಿಂತಾವಲ್ಲ ಬೋಟಿ ಅಂತಂದು ಅವನ. ತರ್ತಂತಾಗ ಏನು ಸಪ್ಪಿ ತರ್ಬೇಕ ಖಾರದ್ದು ತರ್ಬೇಕ? ಖಾರದ್ದು ತಂಬ ಮಾಮ ನಡಿತೈತಿ. ಹಂಗೆ ಅವು 1 ರೂಪಾಯಿಗೊಂದು 2 ರೂಪಾಯಿಗೊಂದು ಚಿಗುಳು ಬರ್ತಾವಲ್ಲ, ಕಟ್ಟಿಗೆಗೆ ಹಚ್ಚಿದ್ದು, ಅವನ್ನ ತಗೊಂಬ. ಸರಿ ತಂಬರ್ತಂತ. ಯಾಕಲಿಲ್ಲ ಹಂಗೆ ಯಾಕೆ ನೋಡಾಕತ್ತಿದ್ದಿ? ಏನಿಲ್ಲ, ಹೋದ್ನ ಇಲ್ಲ ಮಾಮ ಅಂತಂದು ನೋಡಾಕತ್ತಿದ್ದೆ. ಹೋದ. ಅಕ್ಕವ ನಾನು ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಈಕೆನ ಸಣ್ಣಕ್ಕೆ ನನಗೆ ಹೇಳ್ತಾಳ ಅಂತ ಹಂಗೂ ಅನ್ಕೋಬೇಡ ಏನು. ಜೀವನ ಮೊದ್ಲು ಹದಗೆಟ್ಟು ಹೈದ್ರಾಬಾದ್ ಆಗೈತೆ ನಿಂದು. ಮಾಮ ನೋಡಿದ್ರೆ ನೀನು ಬಿಟ್ಗಟ್ಟು ಬೇರೆದಕ್ಕಿನ ಮಾಡ್ಕೊಂಡು ಕುತ್ಕೊಂಡಾನ ಅಂತಂದ್ರೆ ನೀನು ಈ ಮಾವನ ಮನೆ ಕರ್ಕೊಂಡು ಒಬ್ಬಕ್ಕೆ ಅದು ಅವು ಇಲ್ಲ ಅಪ್ಪ ಇಲ್ಲ ಮನ್ಯಾಗ. ಅವ ನಾಷ್ಟ ಮಾಡೋದು ನಾಷ್ಟ ಮಾಡಿಕೊಡ್ತಾನೆ, ಚಾ ಮಾಡೋದು ಚಾ ಮಾಡಿಕೊಡ್ತಾನೆ ಅನ್ಕಂತ ಹಿಂಗೆ ಒಳಗೆ ಕುಂದ್ರಿಸಿ ಕುತ್ಕೊಂಡ್ರೆ ಜನ ನೋಡಿದ್ರೆ 4 ಮಂದಿ ಏನು ಅನ್ಕೊಂತಾರೆ? ಒಂದು ಸ್ವಲ್ಪ ನೀನ ವಿಚಾರ ಮಾಡ್ಬೇಕಾ ಬೇಡ? ಹಿಂಗೆ ಮಾಡಿದ್ರೆ ಹೆಂಗೆ? ನಾಳೆ ಅಪ್ಪ ಒಂದು ಮರ್ಯಾದೆ ಎದಕ್ಕೆ ಬರ್ತೈತಿ? ಇಲ್ಲಿ ಹೋಗಲಿ ನೀ ಅನ್ಕೊಂಡಾಗ ಏನಿಲ್ಲ. ಅಷ್ಟಕ್ಕೂ ಸ್ವಾದ್ರ ಮಾವ ಹಂಗಾಗಿ ಒಟ್ಟು ಸಲ್ಗಿಲೆ ಚಾಪ ಮಾಡಿಕೊಡು ಅಂತಂದು ಕೇಳ್ತಾನೆ. ಹಂಗಿಲ್ಲ ಅನ್ನಕತಿ. ಹೌದಲ್ಲ? ಅದಲ್ದ ಮತ್ತು ನಿನ್ನಿದ್ರಿ ಏನು ಮುಚ್ಚಿಡೋದು ಇದ್ದದ್ದು ಹೇಳಿಬಿಡ್ತಾನೆ ನೋಡವ. ಒಂದು ಮಾಮ ಏನ ನನ್ನ ಮದುವೆ ಹಾಕನಂತ, ಅದಕ್ಕೆ ನೀವು ಹ್ಞೂ ಅಂದ್ರೆ ಮಾಡ್ಕೊಂತಾನೆ ಅಂತಂದು ಅಂದ. ನಾನಂದೆ ಮತ್ತು ಹೌದಾ ಖರೇನ ಈ ಮಾತು? ಮತ್ತು ನೀ ಏನಂದಿ? ಮತ್ತು ಬೇಡ ಅಂದೇನು? ಬೇಡ ಅಂತಂದೇನು ಅಂದಿಲ್ಲ. ನಿಮ್ಮಪ್ಪ ನಿಮ್ಮವನ್ನ ಕೇಳೋ, ಅವ್ರು ಹ್ಞೂ ಅಂದ್ರೆ ಮಾಡ್ಕೇಳೋಣ ಅಂತ ನಂದನಿ. ಮತ್ತು ಅವ್ರೊಂದು ಒಪ್ಪಕ್ಕಲ್ಲ ಅದಕ್ಕೆ. ಅಕ್ಕ ಅದೇನೋ ಖರೆ, ಆದರೆ ಹೆಂಗಾರ ಆಗಲಿ ಅತ್ತೆ ಮಾವ ಹ್ಞೂ ಅಂದು ಒಪ್ಪಿಗೆಂದು ಮದುವೆ ಮಾಡೋ ತನಕ ಒಂದು ಸ್ವಲ್ಪ ಆದಷ್ಟು ದೂರನೇ ಇರೋ ಅವನ ಜೊತೆಗೆ. ಅತಿ ಸಲಿಗೆ ಕೊಡಕ್ಕೆ ಹೋಗಬೇಡ. ಅವನದೇನೋ ಅಂತಾರಲ್ಲ, ಅವ್ನು ಗಂಡ್ಮಗವ, ಅವನು ನಡೆದು ಹೋಗ್ಕತಿ ಅವ್ನು ಹೆಂಗೆ. ಆಮೇಲೆ ನಿಂದು ಹೇಳಿ ಪರಿಸ್ಥಿತಿ ಏನಕ್ಕೇನಾರ ಹೆಚ್ಚು ಕಮ್ಮಿ ಆತಂದ್ರೆ ಅದಕ್ಕೆ ಹೆಂಗಾರ ಆಗಲಿ ಒಂಚೂರು ದೂರ್ಕನ ಮೇಂಟೈನ್ ಮಾಡೋವನ್ನ. ಇಲ್ಲ ಹಾಗೆಲ್ಲ ಏನಿಲ್ಲ. ಸರಿ, ಹೌದು ಅಂದಾಗ ನೀ ಯಾಕೆ ಬಂದದ್ದು? ನಾನಾ ಯಾಕೆ ಬಂದೆ? ಅದು ಮೊನ್ನೆ ವಾಷಿಂಗ್ ಮಷಿನ್ ತಂದಿದ್ನಲ್ಲ, ವಾಷಿಂಗ್ ಮಷಿನ್ ಅದು ಯಾಕೆ ವರ್ಕ ಮಾಡ್ತಿಲ್ಲ ಸರಿಯಾಗಿ. ಅದಕ್ಕೆ ಅದು ಎಕ್ಸ್ಚೇಂಜ್ ಮಾಡಿಸ್ಬೇಕು. ಅಪ್ಪಗೆ ಹೇಳಿ ವಾಪಸ್ ಒಯ್ದು ಎಕ್ಸ್ಚೇಂಜ್ ಮಾಡಿಸ್ಕೊಂಬಾರಪ್ಪ ಅಂತ ಹೇಳ್ಬೇಕಾಗಿತ್ತು. ಬೆಳಗ್ಗೆ ಹೇಳೋಣ ಅಂದೆ, ನೆನಪ ಹಾರಿಬಿಡ್ತು. ಅದಕ್ಕೆ ಮನೆ ಕಡೆ ಬಂದೈತೆನ ಹೇಳೋಗೋಣ ಅಂತೇಳಿ ಬಂದೆ. ಇಷ್ಟ ವಿಚಾರಕ್ಕೆ ಬಂದೆ ಮನೆ ತನಕ. ಅಲ್ಲ ಹಿಂಗೆ ಮಳೆ ಜಿಟಿ ಹಿಡ್ದೈತಿ, ಎದಕ್ಕೆ ಬರ್ಬೇಕವ? ಮೊದ್ಲ ಈಗ ಸೂಕ್ಷ್ಮ ಇರ್ಬೇಕು ನೀನು. ಇಂಥದ್ರಾಗ ನೆಗಡಿ ಪಗಡಿ ಮಾಡ್ಕೊಂಡೆ ಅಂದ್ರೆ ಗುಳಿಗಿನ ತಗೊಳಕ್ಕೆ ಬರಂಗಲ್ಲ. ಆಮೇಲೆ ನೋಡು ಒಂದ್ಕೊಂದು ತ್ರಾಸು ಮಾಡ್ಕೊಂಡೆ ನೀನು. ಅದಕ್ಕೆ ಹ್ಞೂ ಅಕ್ಕವ ಅವನು ಹಂಗೆ ಅಂತಿರ್ತಾಳ. ಆದ್ರೆ ನಾನು ನಿನ್ನ ಛತ್ರಿ ಹಿಡ್ಕೊಂಬಂತಾಗ ಮನೆ ಏನು ದೂರ ಇಲ್ಲಲ್ಲ, ಬಂದೆ ಹಂಗೆ. ಸರಿ ಬರ್ತಂತಾಗ. ಅಪ್ಪ ಬಂದ್ಮೇಲೆ ಹೇಳ್ಬಿಡಿ ಏನು? ಇಲ್ಲ ಮತ್ತೇನ ಹುಣ್ಸಿಕಾಯಿ ಚಟ್ನಿ ಏನೋ ಚಿಗಳಿ ಪಾಪಡೆ ಏನೋ ಬೇಕಂದು ತರ ಕಳಿಸಿವಿ ನಿಮ್ಮ ಅವನ್ನ. ಅಕ್ಕವ ಅವನೇನು ನನಗೆ ತಿನ್ನಕ್ಕೆ ಆಸೆ ಆಗಿರಲಿಲ್ಲ, ನಿನ್ನ ಜೊತೆ ಮಾತಾಡ್ಬೇಕಾಗಿತ್ತ. ಅದಕ್ಕೆ ಅವ್ನು ಹೊರಗೆ ಕಳ್ಸಕ್ಕೆ ಹಂಗೆ ಹೇಳಿದೆ. ಅವ್ನು ತಗೊಂಡು ಬಂದ ಅಂದ್ರೆ ಇಲ್ಲೇ ನೀನೇ ತೆಗೆದಿಟ್ಟಿರು, ಆಮೇಲೆ ಬಂದಾಗ ಕೊಡುವಂತೆ ಅಂತ ನನಗೆ. ಸರಿ ತಗ. ಅಲ್ರಿ ಅಮ್ಮರ ಹಂಗಂದ್ರೆ ಹೆಂಗೆ? ಅಲ್ಲ ಒಟ್ಟು 4 ದಿನ ಇದ್ದಂಗೆ ಆಕೈತಿ. ಮುಂದಾಗ ಬಂದ್ಲ ಅಂದ್ರೆ ಅದಕ್ಕೆ ಈಗ ಕರ್ಕೊಂಡು ಹೋಗಿ ಪಂಚಮಿ ಹಬ್ಬ ಮಾಡಿ ಕಳಿಸ್ತೇವ್ರಿ. ನೀವು ನೋಡಿದ್ರೆ ಈಗ ಬೇಡ ಅಂತೀರಿ, ಹೆಂಗೆ ರೀ ಹಿಂಗೆ ಮಾಡಿದ್ರೆ? ಊರ 4 ಮಂದಿ ಏನಂತಾರ್ರಿ? ಆ ಹುಡುಗಿ ಮದುವೆ ಮಾಡಿಕೊಟ್ರು ಕೈಯೇ ಬಿಟ್ರೆ ನೋಡು, ದೊಡ್ಡ ಹಬ್ಬ ಕರ್ಕೊಂಡ ಬರಲಿಲ್ಲ, ಅವ್ರವು ಇದ್ರೆ ಬಿಡ್ತದ್ಲೇನೋ ಅಂತಂದು 4 ಮಂದಿ ನಮಗಂತಾರ್ರಿ. ಅದಕ್ಕೆ ಕಳಿಸ್ಕೊಟ್ಬಿಡ್ರಿ, ಕರ್ಕೊಂಡು ಹೋಕ್ಕವಿ. ಅಲ್ಲ ಹಬ್ಬ ನೋಡಿಯ ಇನ್ನು 8 ದಿನ ದೂರ ಐತಿ. ಈಗ ಹೋಗಿ ಕುತ್ಕೊಂಡು ಏನು ಮಾಡ್ತಿದ್ದಾಳೈತಿ? ಇಲ್ಲಿ ಮನ್ಯಾಗ ನೋಡಿದ್ರೆ ಹಾಸಿಗೆ ಹೋಗೋದಿಲ್ಲ, ಮನೆ ಸ್ವಚ್ಛ ಮಾಡಿಲ್ಲ, ಬಾಂಡೆ ತೊಳೆದಿಲ್ಲ, ಏನಿಲ್ಲ. ಎಲ್ಲ ಬಿಟ್ಟಗಟ್ಟು ಬಡ ಹೋಗಿ ಕುತ್ಕೊಂಡ್ಲ ಅಂದ್ರೆ ಎಲ್ಲ ನಾ ಮಾಡ್ತಿಲ್ಲೇನ? ಯಾಕೆ ಆಕೆ ಮನೆ ಸೊಸೆ ಅಲ್ಲನ? ತಿನ್ನಾಕಾಟ ಹಾಕ್ದಾರದಾಳನ? ಮಾಡಲಿ, ಯಾರು ಇಚ್ಛೆ ಮಾಡ್ತಾಳೆ? ನಾನು ಇಷ್ಟು ವರ್ಷ ಮಾಡೇನಿ. ಈಗ ಹಂಗೆ ನೆಟ್ಟು ಬಂದು ಈಗ ತವ್ರ ಮನೆಯವ್ರು ಕರೆಕ್ಟ್ ಬಂದಾರಂತ ಹೋದ್ಲ ಅಂದ್ರೆ ನಾನೇನು ಮಾಡಕ್ಕೆ ಹೋಗಲಿ? ಈಕೆ ಹಿಂಗೆ ಮಾಡಿಲ್ಲ, ಈಕೆಗಿಂತ ಮುಂಚೆ ನಾನು ಹೋಗ್ಬೇಕಾಕತಿ. ಹೇಳ್ದಂತೇಳಿ ನಮ್ಮ ಅತ್ತೆಯರ ಅಂದಂಗೆ ಅಣ್ಣ ಫೋನ್ ಮಾಡಿದ್ನ ರೀ, ಹಬ್ಬಕ್ಕೆ ಇಲ್ಲಿಗೆ ಬಂದ್ಬಿಡವ 4 ದಿವ್ಸ ಮುಂಚೆಗನ, ನೀನು ಭಾಳ ದಿನ ಆತು ಬಂದಿಲ್ಲ ಅಂತಂದು ಅಂದ. ಅದಕ್ಕೆ ನಾನು ಹೋಗ್ಬರ್ತಂತ ತಗೊಳ್ರಿ. ಅಲ್ಲ ನೋಡು ಏಟ್ನಾಗ ತವ್ರ ಮನೆಯವ್ರು ಫೋನ್ ಮಾಡಿಬಿಡ್ತಾರೆ ಬಿಡ ನಿನಗೆ.
ಏನು ಇವತ್ತು ಬಾ ಅಂದ್ರೆ ಏನು ರಾತ್ರಿನ ಹೊಂಟು ಬಂದ್ಬಿಡು ಅಂದಿದ್ರೆ ಭಾರಿ ಬೆರಕಿದೆ ನೋಡಿ ನೀನು ಹಾಂ. ಅಲ್ಲ ಆಕೆನ ಹೊಸ್ತ ಮದುವೆ ಆಗಿರೋಕ್ಕೆ ಆಕೆ ಹೊಕ್ಕಳ ಅದು ಚಂದ. ನೀನೇನು ಹಾಂ ಅಲ್ಲ ಮದುವೆ ಆಗಿ ಮಕ್ಕಳಾಗಿ ಇಷ್ಟಕ್ಕೊಂದು ವರ್ಷ ಆತು ಮನ್ಯಾಗ ಹೆಂಗೆ ತೊಳೆದೇನು ಬಳೆದೇನು ಹಾಸಿಗೆನು ಅದು ಏನು ಚಿಂತಿಲ್ಲ. ಒಟ್ಟು ನಾನು ಒಬ್ಬಾಕೆ ಯಾಕೆ ಮಾಡಲಿ ಅಂತೇನಲ್ಲ. ನೀನು ಇತ್ಲಾಗ ಹೋಗು ಆಕೆ ಹತ್ಲಾಗ ಹೋಗ್ತಾಗಳ. ನಾನು ಒಬ್ಬಾಕೆ ಮನೆ ಬಡ್ದಾಡ್ತಾನೆ ನಮ್ಮ ಮುದುಕಿ. ಇಲ್ರಿ ಹತ್ತಿರ ನಾನು ಯಾಕೆ ಸುಳ್ಳು ಹೇಳಿ. ಅವಾಗ ಯಾಕೆ ಒಂದು ಸ್ವಲ್ಪ ಮೈಯಾಗ ಆರಾಮಿಲ್ಲ ಅಂತ ಅದಕ್ಕೆ ಬಾರವ 4 ದಿನ ನೋಡಂಗಾಗೈತಿ ಇದ್ದು ಹೋಗುವಂತೆ ಅಂತ ಕರೆದ್ಲ. ಅದಕ್ಕೆ ಅಂದೆ. ಏನ್ರಿ ನೀವು ಹತ್ತಿರ ನನ್ನ ಮೇಲೆ ಅನುಮಾನ ಮಾಡ್ತಿರಲ್ಲ ನೀವು. ಏನು ಬೇಕಾಗಿಲ್ಲ, ನೀನು ಹೋಗ್ಬೇಡ ತಣ್ಣಗೆ ಇಲ್ಲೇ ಮನೆಯಾಗಿರ್ರಿ. ಹಂಗಂದ್ರೆ ಹೆಂಗ್ರಿ ಅಮ್ಮರ ನೀವು ತೀರಾ ಇದು ಅತಿ ಆಕತ್ರಿ. ನೋಡಿದ್ರೆ ಮಂದಿ ಏನು ಅನ್ಕೊಂತಾರ್ರಿ, ಎಲ್ಲ ಆಕೆ ಜೊತೆ ಮದುವೆ ಆಗಿರೋರು ಹೆಣ್ಮಕ್ಳು ಬಂದಿರ್ತಾರೆ ತವ್ರ ಮನೆಗೆ. ಆಕೆಗೆ ಎಲ್ಲಾರನ್ನೂ ನೋಡ್ಬೇಕು ಮಾಡ್ಬೇಕಂತ ಆಸೆ ಇರಲ್ಲೇನ್ರಿ? ಹೆಂಗೆ ಆಕಿನ ಕಳಿಸೋಂಗಿಲ್ಲ ಅಂದ್ರೆ ನೀವು ಕಂಡೀಷನ್ ಭಾಳ ಆದ್ರಿ ಬಿಡ್ರಿ ಅಮ್ಮರ. ಆತ್ರಿ ಬೀಗ್ರ ಆಗಲಿ. ಮತ್ತು ಇವತ್ತೇನು ಕಳ್ಸೋದಾಗಂಗಿಲ್ಲ. ಮತ್ತು ಹಬ್ಬದ ದಿನ ಪಂಚಮಿ ಹಬ್ಬದ ತನಕ ಇದ್ದು ಮುಂಜಾನೆ ಇಲ್ಲ ಹಾಲು ಹಾಕಿ ನಾಗಪ್ಪಗೆ ಮಧ್ಯಾಹ್ನ ಮೇಲೆ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಡ್ರಿ, ನಡಿತೈತಿ.